ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳು. ಪ್ರಿಯ ದೇವಜನರೇ, ದೇವರು ಈ ದಿನವನ್ನು ನಿಮಗೋಸ್ಕರವೇ ಏರ್ಪಾಟು ಮಾಡಿದ್ದಾನೆ. ಈ ದಿನದಲ್ಲಿ ದೇವರಲ್ಲಿ ನೀವು ಸಂತೋಷ ಪಡಬೇಕು, ಸಂತೋಷದಿಂದಿರಬೇಕು, ಸಂತೋಷವಾಗಿ ಯಾವಾಗಲೂ ಇರಬೇಕೆಂಬುದಾಗಿ ದೇವರು ಇಷ್ಟಪಡುವಾತನಾಗಿದ್ದಾನೆ. ಎಂಥದೇ ಪರಿಸ್ಥಿತಿಗಳು ಬಂದರೂ ಕೂಡ ದೇವರು ನಿಮ್ಮನ್ನು ಸಂತೋಷವಾಗಿಡುವಾತನಾಗಿದ್ದಾರೆ. ಆದರೆ ಮನುಷ್ಯ ಆ ಯಾವುದೋ ಒಂದು ಪರಿಸ್ಥಿತಿಯ ನಿಮಿತ್ತ ಅಥವಾ ಪರಿಸ್ಥಿತಿಯನ್ನೇ ಹೆಚ್ಚಾಗಿ ನೋಡುತ್ತಾ, ದೃಷ್ಟಿಸುತ್ತಾ, ಅದನ್ನೇ ಫೋಕಸ್ ಮಾಡುತ್ತಾ ಅವನಿಗೆ ಅನೇಕ ಒಂದು ಟೆನ್ಷನ್ಗಳು, ಒತ್ತಡಗಳು, ಅದರ ನಿಮಿತ್ತ ಅವನ ಶರೀರದಲ್ಲಿ ಅಥವಾ ಅವನ ಮೈಂಡಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಗ್ತದೆ. ಆದರೆ ದೇವರು ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ತನ್ನ ಮಕ್ಕಳು ಸಂತೋಷವಾಗಿ ಇರಬೇಕೆಂಬುದಾಗಿ ಇಷ್ಟಪಡುತ್ತಾನೆ. ಯಾರು ಪರಿಸ್ಥಿತಿಗಳ ಸಮಯದಲ್ಲಿ ಗುಣಗುಟ್ಟಬಾರದು. ದೇವರಿಗೆ ಹಾಗೆ ಆಯಿತು, ಹೀಗೆ ಆಯಿತು, ನಾನು ಯಾಕಾದರೂ ಹುಟ್ಟಿದ್ನೋ, ದೇವರೇ ಯಾಕಪ್ಪ ಬಿಟ್ಟಿದ್ದೀಯ, ತೆಗೆದುಕೊಳ್ಬಾರ್ದೇನೋ, ಅನೇಕ ರೀತಿಯಲ್ಲಿ ಮಾತನಾಡ್ತಾರೆ. ದೇವರ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ದೇವರು ನಮಗೋಸ್ಕರ ಇದ್ದಾನೆ, ನಮಗೆಲ್ಲವನ್ನ ಬಿಡುಗಡೆ ಕೊಡುವಾತನಾಗಿದ್ದಾನೆಂಬುದಾಗಿ. ಒಂದು ವೇಳೆ ಗೊತ್ತಿರುವುದಾದರೆ ಹೇಗೆ ಅವುಗಳೆಲ್ಲ ಅವರ ಬಾಯಿಂದ ಬರಲಿಕ್ಕೆ ಸಾಧ್ಯ? ಅವರು ದೇವರನ್ನು ತಿಳಿದುಕೊಂಡಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಎಲ್ಲವೂ ಆಗಿದೆ, ಆದರೆ ಅವರೊಳಗಡೆ ದೇವರೇ ವಾಸ ಮಾಡ್ತಾ ಇದ್ದಾನೆ. ಈ ದೇಹ ದೇವರ ಆಲಯ. ದೇವರ ವಾಕ್ಯ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಈ ದೇಹ ದೇವರ ಆಲಯ. ದೇವರ ಆಲಯ ಅಂದರೆ ದೇವರು ಅಲ್ಲಿ ವಾಸ ಮಾಡುತ್ತಾ ಇದ್ದಾನೆ, ಬೇರೆ ಯಾರೂ ಅಲ್ಲ. ದೇವರು ವಾಸ ಮಾಡಲಿಕ್ಕೆ ನೀವು ನಿಮ್ಮನ್ನು ಸಂಪೂರ್ಣವಾಗಿ, ನಿಮ್ಮ ಶರೀರವನ್ನು ಬಿಟ್ಟು ಕೊಡುವುದಾದರೆ ದೇವರು ಕೂಡ ಸಂಪೂರ್ಣವಾಗಿ, ಪೂರ್ತಿಯಾಗಿ ನಿಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ. ನೀವು ಅರ್ಧ ಭಾಗನೋ ಅಥವಾ ಕಾಲು ಭಾಗ ಬಿಟ್ಟು ಕೊಟ್ಟಿರ್ತೀರ. ಇನ್ನೂ ಕೂಡ ಅನೇಕ ಲೋಕದ ಆಸೆಗಳು, ಆಕಾಂಕ್ಷೆಗಳಿರುವಾಗ ಪೂರ್ತಿಯಾಗಿ ದೇವರಿಗೆ ನಿಮ್ಮ ಶರೀರವನ್ನು, ನಿಮ್ಮ ಜೀವಿತವನ್ನು ಬಿಟ್ಟು ಕೊಟ್ಟಿಲ್ಲದ ಕಾರಣ ದೇವರು ಕೂಡ ಅರ್ಧ ಎಷ್ಟು ಬಿಟ್ಟು ಕೊಟ್ಟಿರ್ತೀರೋ ದೇವರಿಗೆ ಅಷ್ಟೇ ದೇವರು 50% ನಿಮ್ಮ ಜೀವಿತವನ್ನು ದೇವರಿಗೆ ಬಿಟ್ಟು ಕೊಟ್ಟಿದ್ದೀರಾ ಅಂತ ಹೇಳೋದಾದ್ರೆ ದೇವರು 50% ಮಾತ್ರ ವಾಸ ಮಾಡ್ತಾ ಇದ್ದಾನೆ. ಇನ್ನು ಅನೇಕ ಲೌಕಿಕವಾದ ವಿಚಾರಗಳು, ನಿಮ್ಮ ಒಂದು ಅನೇಕ ಸಂಗತಿಗಳ ನಿಮಿತ್ತ ನೀವು ಲೋಕವನ್ನೇ ನೋಡುವಾಗ ಯಾವುದೇ ವ್ಯಕ್ತಿ ಅವನು ಪೂರ್ತಿಯಾಗಿ ದೇವರಿಗೋಸ್ಕರ ಪ್ರಕಾಶಿಸಲಿಕ್ಕೆ ಆಗೋದೇ ಇಲ್ಲ ಪ್ರಿಯರೇ. ಆಗ ದೇವರು ಕೂಡ ಪೂರ್ತಿಯಾಗಿ ನಿಮ್ಮ ಮೂಲಕ ಆತನ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಚಾನ್ಸೇ ಇಲ್ಲ. ನಿಮ್ಮ ಶರೀರ ಆತನಿಗೆ ಬಹಳಷ್ಟು ಮುಖ್ಯವಾಗಿದೆ. ಆತನೇ ಸೃಷ್ಟಿ ಮಾಡಿದಂಥ ಶರೀರ, ಯಾಕಂದರೆ ಆತನು ವಾಸ ಮಾಡಲಿಕ್ಕೆ. ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ ಅವನ ಮೂಗಿನಲ್ಲಿ ತನ್ನ ಶ್ವಾಸವನ್ನು ಊದಿದ. ಶ್ವಾಸ ಅಂದರೆ ಆತ್ಮವನ್ನು ಊದಿದ. ಅಂದರೆ ಅದರ ಅರ್ಥ ದೇವರು ಹೇಗೆ ಇದ್ದನೋ ಅದೇ ರೀತಿ ಅದೇ ಆತ್ಮವನ್ನು ಊದಿದ. ಅದರ ಅರ್ಥ ನನ್ನ ಹಾಗೆ ಇರಬೇಕು, ನನ್ನ ಜೊತೆಯಲ್ಲಿರಬೇಕು. ನಿಮ್ಮ ಜೊತೆಯಲ್ಲಿ ನಿಮ್ಮ ಹಾಗೆ ಇರುವವರನ್ನೇ ಮಾತ್ರ ನೀವು ಆರಿಸ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಜೊತೆಯಲ್ಲಿರಲಿಕ್ಕೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಹಿತೈಷಿಗಳು ಯಾರೇ ಆಗಿರಲಿ, ದೇವರು ಆತನ ಹಾಗೆ, ಆತನ ಆತ್ಮಸ್ವರೂಪನು, ಆತನ ಜೊತೆಯಲ್ಲಿರೋನು ಶರೀರಧಾರಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ದೇವರು ಸೃಷ್ಟಿ ಮಾಡಿದ್ದು ಆತ್ಮವಾದ ವ್ಯಕ್ತಿಯನ್ನ, ಶಾರೀರಿಕವಾದ ವ್ಯಕ್ತಿಯನ್ನಲ್ಲ. ಆ ಮಣ್ಣಿನ ಗೊಂಬೆಯಲ್ಲಿ ತನ್ನ ಆತ್ಮವನ್ನು, ತನ್ನ ಜೀವಶ್ವಾಸವನ್ನು ಊದಿದ. ಅದರ ಅರ್ಥ ಆತನು ತನ್ನ ಜೀವವನ್ನು ಅದರಲ್ಲಿ ಊದಿದ. ಆತನ ಜೀವವನ್ನು, ಆತನ ಆತ್ಮವನ್ನು ಊದಿದ. ಅಂದರೆ ನನ್ನ ಹಾಗೆ ನೀನು ಕೂಡ, ನನ್ನಲ್ಲಿ ಜೀವ ಇದೆ, ನಿನ್ನೊಳಗಡೆನೂ ಜೀವ ಇದೆ, ನನ್ನ ಜೀವವನ್ನು ನಿನಗೆ ಕೊಡ್ತಾ ಇದ್ದೇನೆ. ಒಂದು ತಾಯಿ ಡೆಲಿವರಿ ಆಗುವಾಗ ತನ್ನ ರಕ್ತವನ್ನು ಪೂರ್ತಿಯಾಗಿ ಮಗುವಿಗೆ ಕೊಡ್ತಾಳೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ತನ್ನ ಆತ್ಮವನ್ನು ಪೂರ್ತಿಯಾಗಿ ಆ
ಆದಾಮನ ಒಳಗಡೆ ಊದಿದ. ನನ್ನ ಹಾಗೆ ಇದ್ದಾನೆ, ನನ್ನ ಪ್ರತಿರೂಪ, ರಿಫ್ಲೆಕ್ಟ್, ಪ್ರತಿರೂಪ, ನನ್ನ ಹಾಗೆ ಇರಬೇಕು, ನನ್ನ ಜೊತೆಯಲ್ಲಿರೋನು ಎಂಬುದಾಗಿ. ಆಗ ಆ ವ್ಯಕ್ತಿ ಆ ಒಂದು ಮಹಿಮೆ ಅಥವಾ ದೇವರ ಜೀವ, ದೇವರ ಆತ್ಮನು ಒಳಗಡೆ ಹೋದಾಗ ಸೈತಾನನು ಅವನನ್ನು ವಂಚಿಸಿದ ಪ್ರಿಯರೇ. ಆಗ ಆ ವ್ಯಕ್ತಿ ಆತ್ಮದಿಂದ ಶರೀರಕ್ಕೆ ಬದಲಾದ. ಆದರೆ ದೇವರು ಆಗ ದೇವರು ಆದಾಮನ ಒಳಗಡೆ ತನ್ನ ಆತ್ಮವನ್ನು ಊದಿದನು, ಸೈತಾನ ಅದನ್ನು ವಂಚಿಸಿ ಬಿಟ್ಟ. ಆದರೆ ಈಗ ತಾನೇ ದೇವರೇ ಯೇಸು ಕ್ರಿಸ್ತನಾಗಿ ಮನುಷ್ಯನಾಗಿ ಮಾನವರ ಎಲ್ಲರ ಪಾಪಗಳಿಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನನ್ನು ನಂಬಿ ಆತನಿಗೋಸ್ಕರ ಜೀವಿಸುವುದರ ಮೂಲಕ ಆ ದಿನ ಆದಾಮನಿಗೆ ದೇವರು ಏನನ್ನು ಕೊಟ್ಟಿದ್ರೋ, ಊದುವುದರ ಮೂಲಕ ತನ್ನ ಆತ್ಮವನ್ನು, ಯಾವ ಜೀವವನ್ನು, ಆತನ ಜೀವವನ್ನೇ ಕೊಟ್ಟಿದ್ದರು ದೇವರು ಆತನಿಗೆ. ಆತನ ಅಧಿಕಾರ, ಆತನ ಸಾರ್ವಭೌಮತ್ವ, ಆತನ ಶಕ್ತಿ, ಆತನ ಜೀವ ಕೂಡ ಎಲ್ಲವನ್ನ ಊದಿದ್ರು. ಅದೇ ರೀತಿ ಈಗ ಹೊಸ ಒಡಂಬಡಿಕೆ ಆಗದ ಭಕ್ತರಾದ ನಿಮ್ಮ ಜೀವಿತದಲ್ಲಿ ಆತನನ್ನು ನೀವು ಯಾವಾಗ ಅಂಗೀಕಾರ ಮಾಡಿಕೊಳ್ತೀರೋ, ಆತನ ಪೂರ್ತಿಯಾಗಿ ಅದೇ ಅಧಿಕಾರ, ಶಕ್ತಿ, ಆಶೀರ್ವಾದ, ಮಹಿಮೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಶರೀರದಲ್ಲಿ ಮರುಕಳಿಸ್ತದೆ. ನಿಮ್ಮ ಶರೀರ ದೇವರ ದೇವಾಲಯ. ಆ ದೇವಾಲಯದಲ್ಲಿ ಪ್ರಿಯರು, ನೀವು ಆಲೋಚನೆ ಮಾಡಿರಿ, ದೇವಾಲಯದಲ್ಲಿ ಏನಾದರೂ ಕೆಟ್ಟದ್ದು ಇರ್ತದ? ಸಾಧ್ಯವಿಲ್ಲ. ಆದರೆ ನೀವು ಯೋಚನೆ ಮಾಡಿರಿ, ದೇವರನ್ನ ನಂಬಿರ್ತಾರೆ, ಆರಾಧಿಸ್ತಾ ಇರ್ತಾರೆ, ದೇವರಿಗೋಸ್ಕರ ಜಯಿಸ್ತಾರೆ, ಅನೇಕ ವರ್ಷಗಳಾಗಿರ್ತದೆ. ಆದರೂ ಕೂಡ ಅನೇಕ ದೇವರಿಗೆ ವಿಚಾರವಾದ ಸಂಗತಿಗಳು ಅವರ ಜೀವಿತದಲ್ಲಿ ಇರ್ತದೆ. ದೇವಾಲಯದಲ್ಲಿ ದೇವರಿಗೆ ವಿರುದ್ಧವಾದದ್ದು ಅಥವಾ ಕೆಟ್ಟದ್ದು ಏನೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ದೇಹ ದೇವರ ಆಲಯ. ದೇವರ ಕಾರ್ಯಗಳನ್ನು ನೀವು ಪ್ರಕಾಶಪಡಿಸಿರಿ. ದೇವರ ಕಾರ್ಯಗಳನ್ನು ನೀವು ದೃಷ್ಟಿಸಿ ನೋಡ್ರಿ. ದೇವರನ್ನು ದೃಷ್ಟಿಸಿ ನೋಡ್ರಿ. ನಿಮ್ಮನ್ನು ನೀವು ದೇವರಿಗೆ ಬಿಟ್ಟು ಕೊಡ್ರಿ. ದೇವರು ನಿಮ್ಮ ಮೂಲಕ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ನಿಮ್ಮ ಓದು, ನಿಮ್ಮ ಬಣ್ಣ, ನಿಮ್ಮ ಸ್ಥಿತಿಗತಿ, ಸ್ಟೇಟಸ್ಸು ದೇವರಿಗೆ ಯಾವುದೂ ಮುಖ್ಯವಲ್ಲ. ಮುಖವನ್ನು ನೋಡುವ ದೇವರು ಆತನು ಅಲ್ಲವೇ ಅಲ್ಲ. ಆತನು ನಿಮ್ಮ ಹೃದಯವನ್ನು, ಅದಕ್ಕೆ ದೇವರು ಎಲ್ಲಿ ವಾಸ ಮಾಡ್ತಾನೆ? ನಿಮ್ಮ ಶರೀರದಲ್ಲಿ. ಎಲ್ಲಿ ಶರೀರದಲ್ಲಿ? ನಿಮ್ಮ ಆತ್ಮದಲ್ಲಿ. ಆತ್ಮವನ್ನು ಅವನು, ಅದಕ್ಕೆ ಬೈಬಲ್ ಹೇಳ್ತಾರೆ, ದೇವರು ಮುಖವನ್ನು ನೋಡುವ ಆತನಲ್ಲ, ನಿಮ್ಮ ಹೃದಯವನ್ನು ನೋಡುವ ಆತನು. ಹೃದಯದಲ್ಲಿ ದೇವರು ವಾಸ ಮಾಡ್ತಾ ಇರೋದರಿಂದ ಮುಖದಲ್ಲಿ ಅವನು ಮುಖದ ಚರ್ಯೆಯನ್ನು ಕರ್ರಗೋ ಬೆಳ್ಳಗೋ ಹಾಗೆ ಹೀಗೆ ಏನನ್ನೂ ನೋಡುವ ಆತನಲ್ಲ. ಆತನ ಆತ್ಮನನ್ನು ದೃಷ್ಟಿಸ್ತಾನೆ. ಆತನ ಪರಲೋಕದಿಂದ ನಿಮ್ಮನ್ನು ನೋಡುವಾಗ ದೇವರಿಗೆ ವಿರುದ್ಧವಾದ ಏನೆಲ್ಲ ಇರುವುದಾದರೆ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ. ನಿಮ್ಮ ದೇಹ ದೇವರಿಗೆ ಆಲಯವಾಗಿದೆ ಪ್ರಿಯರೇ. ಅದರಲ್ಲಿ ದೇವರಿಗೆ ವಿರುದ್ಧವಾದದ್ದು ಇರುವಾಗ ದೇವರ ಆಶೀರ್ವಾದ, ದೇವರ ಮಹಿಮೆಯನ್ನು ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಕಾಣಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಿಮ್ಮನ್ನು ನೀವು ದೇವರಿಗೆ ಬಿಟ್ಟುಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುವವನಾಗಿದ್ದೇನೆ. ದೇವರೇ, ಈ ದೇಹ ದೇವರು ವಾಸ ಮಾಡುವಂತಹ ಸ್ಥಳ. ನನ್ನಲ್ಲಿ ಇನ್ನೂ ಕೂಡ ದೇವರಿಗೆ ವಿರುದ್ಧವಾದದ್ದು ಏನೆಲ್ಲ ಇದೆಯೋ ಅದೆಲ್ಲವನ್ನ ನಿನಗೆ ಬಿಟ್ಟು ಬಿಡ್ತೇನೆ ನಿನಗಾಗಿ ಯೇಸು ಎಂಬುದಾಗಿ ಅನೇಕರು ದೇವರೇ ಹೇಳುವ ಹಾಗೆ ಈ ಮಾತುಗಳ, ನಿನ್ನ ವಾಕ್ಯಗಳ ಮೂಲಕ ನೀನು ಮಾತನಾಡ ಅನೇಕರೊಟ್ಟಿಗೆ ಪ್ರೇರೇಪಣೆ ಮಾಡು. ನಿನ್ನ ಆತ್ಮನು ಚಲಿಸಲಿ ದೇವರೇ. ಯಾರೆಲ್ಲ ವಾಕ್ಯವನ್ನು ಕೇಳಿಸ್ಕೊಳ್ತಾರೋ ಪರಿಶುದ್ಧಾತ್ಮನೇ ನೀನು ಚಲಿಸು ರಾಜ, ನೀನು ಚಲಿಸು, ನೀನು ಮುಟ್ಟು ಪವಿತ್ರ ಆತ್ಮನೇ. ಕರ್ತನೇ, ಅವರು ಇದುವರೆಗೂ ಹೇಗೆಲ್ಲ ಜೀವಿಸಿದ್ದರು, ಒಂದು ವೇಳೆ ಅವರ ಶರೀರ ನಿನ್ನ ಆಲಯವಾಗಿದೆ, ಹೌದು. ಆದರೆ ನಿನಗೆ ವಿರುದ್ಧವಾದ ಕಾರ್ಯಗಳು, ಸಂಗತಿಗಳು, ಮಾತು, ನಡೆಯೋ, ನುಡಿಯೋ, ಆಲೋಚನೆ ಏನಾದರೂ ಇರಬಹುದು. ಪವಿತ್ರಾತ್ಮನೆ ಅವರೆಲ್ಲವುಗಳಿಂದ ಬಿಡುಗಡೆ ಉಂಟಾಗಲಿ. ಪವಿತ್ರಾತ್ಮನೆ ನೀನು ಸಹಾಯ ಮಾಡು, ನಡೆಸೋದಾಚ. ಕರ್ತನೇ, ನಿನಗೆ ವಿರುದ್ಧ ಏನೆಲ್ಲ ಇದೆ ಅದನ್ನು ಆಲೋಚನೆ ಮಾಡಿ ನಿನ್ನ ಸನ್ನಿಧಿಯಲ್ಲಿ ನಿನಗೆ ಒಪ್ಪಿಸಿಕೊಟ್ಟು ಪೂರ್ತಿಯಾಗಿ ನಿನ್ನನ್ನು, ಅವರ ಜೀವಿತವನ್ನು, ಅವರ ಕುಟುಂಬವನ್ನು ಅಥವಾ ಅವರ ಶರೀರವನ್ನು ನಿನಗೆ ಬಿಟ್ಟು ಕೊಡಲಿಕ್ಕೆ ಸಹಾಯ ಮಾಡು. ಆಗ ಮಾತ್ರ ನೀನು ಚಲಿಸುವನಾಗಿದ್ದೀಯಪ್ಪ, ಅದನ್ನು ನೀನು ಸಹಾಯ ಮಾಡು
ಅಪ್ಪ ರೋಹೋಲ ಅವರ ಶರೀರದಲ್ಲಿ ಬಲಹೀನತೆಗಳಿರುವುದಾದರೆ ಯೇಸುವಿನ ನಾಮದಲ್ಲಿ ಎಲ್ಲ ಬಲಹೀನತೆ ಆತ್ಮಗಳು ಅಪ್ಪಣೆ ಕೊಡ್ತಾ ಇದ್ದೇನೆ, ಶರೀರಗಳನ್ನು ಬಿಟ್ಟು ತೊಲಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಎಲ್ಲ ರೋಗಗ್ರಸ್ತ ಅಶುದ್ಧಾತ್ಮಗಳು ಶರೀರಗಳನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ತೊಲಗಲಿ. ಯಾಕಂದ್ರೆ ಅದು ದೇವರು ವಾಸ ಮಾಡುವಂಥ ಸ್ಥಳ, ದೇವರ ಆಲಯ. ಅಲ್ಲಿ ಯಾವುದೇ ರೋಗಗಳಿಗೆ, ಯಾವುದೇ ಕಾಯಿಲೆಗಳಿಗೆ ಜಾಗ ಇಲ್ಲವೇ ಇಲ್ಲ. ದೇವರೇ ಬಿಡುಗಡೆ ಕೊಡು ಪರಿಶುದ್ಧ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ.